ಸರ್ ಹಲೋ ಸ್ಟೂಡೆಂಟ್ಸ್. ಸೊ ಭಾಳಷ್ಟು ಜನ ಎಸ್ಪೆಷಲಿ ಡಿಗ್ರಿ ಸ್ಟೂಡೆಂಟ್ಸ್ ಸೊ ಡಿಗ್ರಿ ಒಳಗಡೆ ಏನು ಮಾಡ್ತಿರ್ತೀರಿ, ಆಫ್ಟರ್ ಕಂಪ್ಲೀಷನ್ ಆಫ್ ಡಿಗ್ರಿ ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ದು ಬರೀಬೇಕು, ಬ್ಯಾಂಕ್ ಎಕ್ಸಾಮು, SSC, ಓಕೆ, LIC, ಆಮೇಲೆ ರೈಲ್ವೇಸ್, RRB ಎಕ್ಸಾಮು, ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕಿಂಗ್ ಎಕ್ಸಾಮ್ಸು. ಸೊ ಈ ಟೈಪ್ ಬ್ಯಾಂಕ್ ಎಕ್ಸಾಮ್ಸು ಮತ್ತು ಉಳ್ಕಿದ ಬ್ಯಾಂಕ್ ಎಕ್ಸಾಮ್ಸ್ ಬಿಟ್ಟು ಉಳ್ಕಿದ ಕಾಂಪಿಟೇಟಿವ್ ಎಕ್ಸಾಮ್ಸು, KS, KPS, ಓಕೆ, UPSC ಎಷ್ಟೊಂದು ಎಕ್ಸಾಮ್ಸ್ ಅದು ಕಾಂಪಿಟೇಟಿವ್ ಎಕ್ಸಾಮ್ಸು. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟ್ರೈ ಮಾಡೋಣ ಅಂತ ಪ್ಲಾನ್ ಮಾಡ್ತಿರ್ತೀವಿ, ಎಸ್ಪೆಷಲಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ಡಿಗ್ರಿ. ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಬರೀತೀನಿ ಅಂತ ಅನ್ಕೊಂಡ್ರ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಫಸ್ಟ್ ಒನ್ ಏನಾಗತ್ತಂದ್ರೆ ಕಾಂಪಿಟೇಷನ್ ಹಾರ್ಡ್. ಸೊ ರೀಸನ್ ಏನು, ಬಿಕಾಸ್ ಆಫ್ ದ ನಂಬರ್ ಆಫ್ ಅಪ್ಲಿಕೇಶನ್ಸ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಏನು ಅಪ್ಲೈ ಮಾಡ್ತಾರ, ಆಲ್ಮೋಸ್ಟ್ ಇಟ್ ಈಸ್ ಇನ್ ಲ್ಯಾಕ್ಸ್, ಬಹಳಷ್ಟು ಲಕ್ಷಗಟ್ಟಲೆ ಜನ ಅದನ್ನ ಏನ್ ಮಾಡ್ತಾರೆ, ಅಪ್ಲೈ ಮಾಡ್ತಾರೆ. ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಕ್ಲಿಕ್ ಆಗ್ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಚಲೋ ಮಾಡ್ಬೇಕು ಅಂತಂದ್ರ ಸೊ ಪ್ರಿಪರೇಷನ್ ಮಾಡೋದಂತೂ ಇಂಪಾರ್ಟೆಂಟ್ ಐತಿ. ಸೊ ಪ್ರಿಪರೇಷನ್ ಕರೆಕ್ಟ್ ಆಗಿ ಮಾಡ್ಬೇಕು. ಸೊ ಪ್ರಿಪರೇಷನ್ ನೀವು ಕರೆಕ್ಟ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಮಾಡ್ಬೇಕು ಅಂತಂದ್ರ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಸಿಲೆಬಸ್ ಏನಿರುತ್ತೆ ಅಂತ ನೀವು ನೋಡಿದ್ರ, ಅದು ಬ್ಯಾಂಕ್ ಎಕ್ಸಾಮ್ ಇರ್ಬೋದು, LIC ಇರ್ಬೋದು, ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ದು ಇರ್ಬೋದು. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಸಿಲೆಬಸ್ ಏನಿರ್ತಂದ್ರ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ತಗೊಂಡ್ರ, ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ತಗೊಂಡ್ರ ಸೊ ಅಲ್ಲಿ ಸಿಲೆಬಸ್ ಮೇನ್ ಏನಿರ್ತಂದ್ರ, ಅದು ಬ್ಯಾಂಕ್ ಎಕ್ಸಾಮ್ ತಗೋರಿ, ಬೇರೆ ಯಾವ್ದಾರು ತಗೋರಿ, ಅಲ್ಲಿ ಮೇನ್ ಬರೋದು ಒಂದು 4 ಸಬ್ಜೆಕ್ಟ್ ಬರ್ತಾವ್ರಿ. ಸೊ ಯಾವ್ಯಾವ ಅಂದ್ರ, ಒಂದು ಬೇಸಿಕ್ ಮ್ಯಾಥ್ಸ್ ಬರುತ್ತೆ. ಸೊ ಬೇಸಿಕ್ ಮ್ಯಾಥ್ಸ್ ಅಂದ್ರೆ ನೀವು ಏನೇನ್ ಕಲ್ತಿರ್ತೀರಿ, 8th, 9th, 10th ಇವು 3 ಒಳಗಡೆ ಏನ್ ಕಲ್ತಿರ್ತೀರಿ, ಸೊ ದ್ಯಾಟ್ ವಿ ಕಾಲ್ಡ್ ಆಸ್ ಬೇಸಿಕ್ ಮ್ಯಾಥ್ಸ್, ಹೌದಾ. ಸೊ ಬೇಸಿಕ್ ಮ್ಯಾಥ್ಸ್ ಬಿಟ್ಟು ಮತ್ತೇನ್ ಬರುತ್ತೆ ಅಂದ್ರ, ಸೊ ಇನ್ನೊಂದು ಸಬ್ಜೆಕ್ಟ್ ಬರುತ್ತೆ, ದಟ್ ಈಸ್ ರೀಸನಿಂಗ್ ಅಂತ ಬರುತ್ತೆ. ಸೊ ರೀಸನಿಂಗ್ ವಿಚ್ ಇಸ್ ಬೇಸ್ಡ್ ಆನ್ ಲಾಜಿಕ್. ಸೊ ಲಾಜಿಕ್ ಮೇಲೆ ಕಾನ್ಸೆಪ್ಟ್ ಬರ್ತದೆ, ಅದೇ ರೀಸನಿಂಗ್. ನೆಕ್ಸ್ಟ್ ಇನ್ನೊಂದು ಬರೋದು ಯಾವ್ದ್ರಿ, ಇಂಗ್ಲಿಷ್. ಸೊ ಇಂಗ್ಲಿಷ್ ಒಳಗಡೆ ರೀಡಿಂಗ್ ಕಾಂಪ್ರಹೆನ್ಷನ್, ರೀಡಿಂಗ್ ಪ್ಯಾಸೇಜ್, ಇಂಗ್ಲಿಷ್ ಗ್ರಾಮರ್. ಸೊ ಆಮೇಲೆ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಮೇಲೆ ಒಂದ್ ಸ್ವಲ್ಪ ಕ್ವಶನ್ಸ್ ಬರ್ತಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ. ಇನ್ನು ಇದನ್ನ ಬಿಟ್ಟು ಇನ್ನೊಂದು ಬರೋದು ಯಾವ್ದಂದ್ರ ಜನರಲ್ ನಾಲೆಜ್, ಓಕೆ. ಸೊ ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಇನ್ನೊಂದು ಬರೋದು ಜನರಲ್ ನಾಲೆಜ್, ಓಕೆ. ಸೊ ಇಫ್ ಐ ಕನ್ಸಿಡರ್ ಬ್ಯಾಂಕ್ ಎಕ್ಸಾಮ್ ಕನ್ಸಿಡರ್ ಮಾಡಿದ್ರೆ ಮ್ಯಾಥ್ಸ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಇಂಗ್ಲಿಷ್ ಇರುತ್ತೆ, ಸೊ ಜನರಲ್ ನಾಲೆಜ್ ಇರುತ್ತೆ ಮೇನ್ಸ್ ಸಬ್ಜೆಕ್ಟ್ ಒಳಗಡೆ. ಸೊ ಅಲ್ಲೇ ನಿಮಗೆ ಬರುವಂತವು ಒಂದ್ ಸ್ವಲ್ಪ ರಿಲೇಟೆಡ್ ಟು ಎಕನಾಮಿಕ್ಸ್, ರಿಲೇಟೆಡ್ ಟು ಫೈನಾನ್ಸ್ ಒಂದ್ ಸ್ವಲ್ಪ ಬರ್ತಾವ. ಬಟ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC, ಸೊ UPSC ಎಕ್ಸಾಮ್ ಪ್ರಿಪೇರ್ ಮಾಡತ್ತೀರಿ, KS ಪ್ರಿಪರೇಷನ್ ಮಾಡತ್ತೀರಿ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಜನರಲ್ ನಾಲೆಜ್ ಒಳಗಡೆ ಹಿಸ್ಟ್ರಿನೂ ಬರುತ್ತೆ, ಜಾಗ್ರಫಿನೂ ಬರುತ್ತೆ, ಎಷ್ಟೊಂದು ಸಬ್ಜೆಕ್ಟ್ಸ್ ಬರ್ತಾವ. ಸೊ ಇನ್ ಮೆನಿ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್, ಓಕೆ, ಅದೇ ಇನ್ಕ್ಲೂಡಿಂಗ್ UPSC ಬೇಕಾದಿರ್ಬೋದು, ಈಗೆಲ್ಲಾನು ಹೆಂಗ್ ಮಾಡ್ರ, 2 ಎಕ್ಸಾಮ್ಸ್ ಮಾಡ್ರ. ಸೊ ಲೆವೆಲ್ 1, ಲೆವೆಲ್ 2 ಅಂತ ಮಾಡ್ಯಾರ. ಲೆವೆಲ್ 1 ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಅಂತ ನಾವು ಕರಿತೀವಿ. UPSC ಒಳಗಡೆ ಹೆಂಗ್ ಪ್ರಿಲಿಮ್ಸ್ ಇರುತ್ತೆ, ಸಿಮಿಲರ್ಲಿ ಬ್ಯಾಂಕ್ ಎಕ್ಸಾಮ್ಸ್ ಒಳಗಡೆ ಪ್ರಿಲಿಮ್ಸ್ ಅಂತ ಇರುತ್ತೆ. ಸೊ ಲೆವೆಲ್ 1 ಇನ್ನೊಂದು ಏನ್ ಮಾಡ್ರಿ, ಲೆವೆಲ್ 2 ಮಾಡ್ಯಾರ. ಸೊ 2 ಲೆವೆಲ್ಸ್ ಮಾಡ್ಯಾರ. ಸೊ ಇವನ್ ನೀವು ಟೀಚಿಂಗ್ ಬರ್ಬೇಕಂತ ಮಾಡಿದ್ರಿ ಅಂತಂದ್ರ, ಟೀಚಿಂಗ್ ಒಳಗಡೆ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರ, ಆಫ್ಟರ್ ಕಂಪ್ಲೀಷನ್ ಆಫ್ BCom, ಆಫ್ಟರ್ ಕಂಪ್ಲೀಷನ್ ಆಫ್ BSc ನೀವು ಟೀಚಿಂಗ್ ಬರ್ಬೇಕಂತ ಮಾಡಿದ್ರಿ ಅಂತಂದ್ರ, ಸೊ BSc MSc ಮಾಡ್ಕೊಂಡು BCom MCom ಮಾಡ್ಕೊಂಡು ಬಹಳ ಜನ 2 ಎಕ್ಸಾಮ್ಸ್ ಬರೀತಾರೆ. ಗೊತ್ತಿರ್ಬೋದು, ಕೇಳಿರ್ತೀರಿ, ನೆಟ್ ಎಕ್ಸಾಮ್, ಸೆಟ್ ಎಕ್ಸಾಮ್ ಅಂತಂದು ಫಾರ್ UGC ಸ್ಕೇಲ್, ಓಕೆ. ಸೊ ನೆಟ್ ಎಕ್ಸಾಮ್, ಸೆಟ್ ಎಕ್ಸಾಮ್ ಏನ್ ಬರೀತಾರ ಅದ್ರೊಳಗಡೆ ನಾವು ಲೆವೆಲ್ 1 ಎಕ್ಸಾಮ್, ಪ್ರಿಲಿಮ್ಸ್ ಎಕ್ಸಾಮ್ ಏನೈತಿ, ಸೊ ಪ್ರಿಲಿಮ್ಸ್ ಎಕ್ಸಾಮ್ ಒಳಗಡೆ ಮತ್ತೆ ಇವಾಗ 3 ಸಬ್ಜೆಕ್ಟ್ ಇರ್ತಾವ, ಯಾವ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್. ಸೊ GK ಒಂದ್ ಸ್ವಲ್ಪ ಪಾರ್ಟ್ ಇರುತ್ತೆ. ಸೊ ಆಲ್ಮೋಸ್ಟ್ ಯಾವ್ದ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೋರಿ, ಅದು ಬ್ಯಾಂಕಿಂಗ್, LIC ಯಾವ್ದ್ರ ತೋರಿ, ನೀವು ಎಲ್ಲಾದ್ರೊಳಗಡೆ ಇವು ಬೇಸಿಕ್ ಸಬ್ಜೆಕ್ಟ್ ಇದ್ದೇ ಇರ್ತಾವ, ಓಕೆ. ಸೊ ಇದ್ರೊಳಗಡೆ ಸೊ GK ನೀವು ಅದ್ರ ಸಿಲೆಬಸ್ ನ ಕರೆಕ್ಟ್ ಆಗಿತ್ತು ನೋಡ್ಕೊಂಡು ನೀವ ಸೆಲ್ಫ್ ಪ್ರಿಪರೇಷನ್ ಮಾಡ್ಬೋದು, ಓಕೆ. ಇನ್ನ ಇಂಗ್ಲಿಷ್ಗೆ ಸ್ವಲ್ಪ ಪ್ರಿಪರೇಷನ್ ಬೇಕು, ಓಕೆ. ನೀವು ಜಾಸ್ತಿ ನ್ಯೂಸ್ ಪೇಪರ್ ಓದ್ಕೊಂತಿರ್ಬೇಕು, ಇಂಗ್ಲಿಷ್ ಗ್ರಾಮರ್ ಸ್ಟಡಿ ಮಾಡಬೇಕು. ಸೊ ಇದು ನೀವು ಪ್ರಿಪರೇಷನ್ ಮಾಡ್ತೀರಿ. ಇನ್ನು ಇದನ್ನ ಬಿಟ್ಟು ಸ್ವಲ್ಪ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದ ಟಾಪಿಕ್ಸ್ ಯಾವ್ದಂದ್ರೆ ಮ್ಯಾಥ್ಸ್ ಮತ್ತು ರೀಸನಿಂಗ್, ಓಕೆ. ಸೊ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇವೆಲ್ಲ ಹೆಂಗಿರ್ತಾವ್ರಿ, ರೀಸನಿಂಗ್ ಇಟ್ ಇಸ್ ಬೇಸ್ಡ್ ಆನ್ ಲಾಜಿಕ್, ಓಕೆ. ಸೊ ಮ್ಯಾಥ್ಸ್ 8th, 9th, 10th ಮ್ಯಾಥ್ಸ್ ಇರುತ್ತೆ, ಸಿಂಪಲ್ ಟಾಪಿಕ್ಸ್ ಇರ್ತವೆ ಮ್ಯಾಥ್ಸ್ ಒಳಗಡೆ. ಪರ್ಸೆಂಟೇಜ್, ಪ್ರಾಫಿಟ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್ ಇಂಥವು ಸಿಂಪಲ್ ಟಾಪಿಕ್ ಇರ್ತಾವೆ. 8th, 9th, 10th ಒಳಗೆ ನೀವು ಏನ್ ಕಲ್ತೀರಿ ಅದೇ ಟಾಪಿಕ್ಸ್ ಇರ್ತಾವೆ. ಬಟ್ ಏನಂದ್ರೆ ಇಲ್ಲಿ ಇಂಪಾರ್ಟೆಂಟ್, ನೀವು ಅದನ್ನ ಲಿಮಿಟೆಡ್ ಟೈಮ್ ಇರುತ್ತೆ. ಹೈಸ್ಕೂಲ್ ಒಳಗಡೆ ಇರ್ತೀರಿ, ನಿಮ್ಗೆ ಟೈಮಿಂಗ್ ಏನು ರಿಸ್ಟ್ರಿಕ್ಷನ್ ಇರಂಗಿಲ್ಲ. ಬಟ್ ಇಲ್ಲಿ ಹೆಂಗೈತಿ, ಲಿಮಿಟೆಡ್ ಟೈಮ್ ಇದೆ. ಫಾರ್ ಎಕ್ಸಾಂಪಲ್ ಈಗ ನೀವು ಬ್ಯಾಂಕ್ ಎಕ್ಸಾಮ್ ನ ತಗೊಂಡ್ರ, ಬ್ಯಾಂಕ್ ಎಕ್ಸಾಮ್ ಒಳಗಡೆ ಪ್ರಿಲಿಮ್ಸ್ ಎಕ್ಸಾಮ್ ಒಳಗಡೆ 100 ಕ್ವಶನ್ಸ್ ಇರ್ತಾವ. ಸೊ 100 ಕ್ವಶನ್ಸ್ ನ ಸಾಲ್ವ್ ಮಾಡಕ್ಕೆ ಅವ್ರ ಟೈಮ್ ಎಷ್ಟು ಕೊಡ್ತಾರೆ ಅಂದ್ರೆ, ದೇ ಗಿವ್ 60 minutes. ಸೊ 60 minutes ನ ಕೊಟ್ಟು 100 ಕ್ವಶನ್ಸ್ ನ ಸಾಲ್ವ್ ಮಾಡಂತ ಹೇಳ್ತಾರ. ಆಬ್ಜೆಕ್ಟಿವ್ ಕ್ವಶನ್ಸ್ ಇರ್ತಾವ, ಓಕೆ. ಸೊ 60 minutes ಒಳಗಡೆ 100 ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು, ಓಕೆ.
ಸೊ ಈ ಟೈಪ್ ಟೈಮಿಂಗ್ ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ಆ 100 ಕ್ವಶನ್ಸ್ ಒಳಗಡೆ ಒಂದು 35 ಕ್ವಶನ್ಸ್ ಮ್ಯಾಥ್ಸ್ ಇರ್ತಾವೆ, 35 ರೀಸನಿಂಗ್ ಇರ್ತಾವೆ, ಒಂದು 30 ಕ್ವಶನ್ಸ್ ಇಂಗ್ಲಿಷ್ ಇರ್ತಾವೆ. ಬಟ್ ಟೈಮಿಂಗ್ ಮಾತ್ರ ಎಷ್ಟಿರುತ್ತೆ, 60 ಮಿನಿಟ್ಸ್ ಇರುತ್ತೆ. ಸೊ ನೀವು ಶಾರ್ಟ್ ಟೈಮ್ ಒಳಗಡೆ ಮ್ಯಾಕ್ಸಿಮಮ್ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು. ಎಸ್ಪೆಷಲಿ ಮ್ಯಾಥ್ಸ್ ಕ್ವಶನ್ ಕಡಿಮೆ ಟೈಮ್ ಒಳಗಡೆ ಸಾಲ್ವ್ ಮಾಡಬೇಕಂದ್ರೆ ನೀವು 8th 9th 10th ಒಳಗಡೆ ನೀವು ಯಾವ ಟೈಪ್ ಸಾಲ್ವ್ ಮಾಡ್ತಿದ್ರಿ ಅದ ಸೇಮ್ ಮೆಥಡ್ ಯೂಸ್ ಮಾಡ್ಕೊಂಡು ಇಲ್ಲಿ ಸಾಲ್ವ್ ಮಾಡಿದ್ರೆ ಆಗಂಗಿಲ್ಲ. ಇಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಮಾಡೋದು ಕಲಿಬೇಕಾಗುತ್ತೆ, ಹೌದಾ? ಓಕೆ, ಸೊ ಈಗ ನಿಮ್ಗೆ ಗೊತ್ತಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಏನೇನು ಸೆಕ್ಷನ್ಸ್ ಇದಾವೆ, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಮತ್ತು ಜಿಕೆ. ಇದರೊಳಗಡೆ ಜಾಸ್ತಿ ನೀವು ಫೋಕಸ್ ಮಾಡಬೇಕಾಗಿದ್ದು ಮ್ಯಾಥ್ಸ್, ರೀಸನಿಂಗ್. ಓಕೆ, ಸೊ ಇಂಗ್ಲಿಷ್ ನೀವು ಪ್ರಿಪರೇಷನ್ ಮಾಡ್ಕೋಬಹುದು, ನೀವು ಸೆಲ್ಫ್ ಸ್ಟಡಿ ಮಾಡಿ ಇಂಗ್ಲಿಷ್ ಪ್ರಿಪರೇಷನ್ ಮಾಡಬಹುದು. ಓಕೆ, ಸೊ ಜಿಕೆ ನೀವು ಸ್ವಂತ ಓದಿ ಪ್ರಿಪರೇಷನ್ ಮಾಡಬಹುದು, ಇದಕ್ಕೇನಂತ ಬರೀಬೇಕಾಗಲ್ಲ. ಬಟ್ ಮ್ಯಾಥ್ಸ್, ರೀಸನಿಂಗ್ ಸ್ವಲ್ಪ ನಿಮ್ಗೆ ಟ್ಯೂಷನ್ ಸಿಕ್ಕರ ಅಥವಾ ಇದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲನೇಷನ್ ಸಿಕ್ಕರ ಹೆಂಗ್ ಮಾಡ್ಬೇಕು ಅನ್ನೋದು ನೀವು ಇದನ್ನು ಸ್ವಲ್ಪ ಈಸಿಯಾಗಿ ನೀವು ಪ್ರಿಪರೇಷನ್ ಮಾಡಬಹುದು. ಓಕೆ, ಸೊ ಏನ್ ಮಾಡೋಣ ಅಂತಂದ್ರ ಈ ಚಾನಲ್ ಒಳಗಡೆ ನೀವು ಏನ್ ಕಲಿತೀರಿ ಅಂದ್ರ ಸೊ ಪ್ರಿಪರೇಷನ್ ಈಗ ನಮ್ಮ ಕಡೆಯಿಂದ ಏನ್ ಹೆಲ್ಪ್ ಮಾಡಕ್ಕಾಗತ್ತೆ ಸೊ ಅದನ್ನ ನಾವು ಈ ಚಾನಲ್ ಮುಖಾಂತರ ನಾವು ಹೆಲ್ಪ್ ಮಾಡಕ್ ಟ್ರೈ ಮಾಡ್ತೀವಿ. ಓಕೆ, ಸೊ ಫಸ್ಟ್ ನಾವು ಇವತ್ತು ಎದ್ರ ಬಗ್ಗೆ ಫೋಕಸ್ ಮಾಡೋಣ ಅಂತಂದ್ರ ಆ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಒಳಗಡೆ ಫಸ್ಟ್ ವಿಲ್ ಬಿ ಫೋಕಸಿಂಗ್ ಆನ್ ಮ್ಯಾಥ್ಸ್. ಸೊ ಮ್ಯಾಥ್ಸ್ ಒಳಗಡೆ ಎಸ್ಪೆಷಲಿ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ಬ್ಯಾಂಕ್ ಎಕ್ಸಾಮ್, LIC ಎಕ್ಸಾಮ್, SSC ಇಂಥವು ಎಕ್ಸಾಮ್ಸ್ ಒಳಗಡೆ ಮ್ಯಾಥ್ಸ್ ಒಳಗಡೆ ಕ್ವಶನ್ಸ್ ಅಂತ ಇರ್ತಾವ ಅಂದ್ರ ವಿಚ್ ಕ್ಯಾನ್ ಬಿ ಸಾಲ್ವ್ಡ್ ಬೈ ಕಾಮನ್ ಸೆನ್ಸ್. ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಿ ನಾವು ಸಾಲ್ವ್ ಮಾಡಕ್ ಬಂದಿರ್ಬೇಕು. ಸೊ ಅಂತ ಟಾಪಿಕ್ ಮೇಲೆ ಏನಿದಾವ್ರಿ ಮ್ಯಾಥ್ಸ್ ಕ್ವಶನ್ಸ್ ಇರ್ತಾವ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜಸ್, ಪ್ರಾಫಿಟ್ ಲಾಸ್, ಓಕೆ, ರೇಷಿಯೋ ಪ್ರಪೋರ್ಷನ್, ಓಕೆ, ಇಂಥವು ಸಿಂಪಲ್ ಟಾಪಿಕ್ಸ್ ಮೇಲೆ ಒಂದ್ ಸ್ವಲ್ಪ ಕ್ವಶನ್ಸ್ ನ ಕೇಳ್ತಾರೆ. ಸೊ ಹಂಗಾರೆ ಮ್ಯಾಥ್ಸ್ ಒಳಗಡೆ ನೀವು ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕಂದ್ರ ಇಲ್ಲೇ ಎರಡು ಫ್ಯಾಕ್ಟರ್ಸ್ ಬಹಳ ಇಂಪಾರ್ಟೆಂಟ್, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಮ್ಯಾಥ್ಸ್ ನೀವು ಸಾಲ್ವ್ ಮಾಡ್ಬೇಕಂದ್ರ ಎರಡು ಫ್ಯಾಕ್ಟರ್ಸ್ ಬಹಳ ಇಂಪಾರ್ಟೆಂಟ್. ಒಂದೇನಂದ್ರ ಸ್ಪೀಡ್, ಇನ್ನೊಂದು ಅಕ್ಯುರಸಿ. ಒಂದು ಸ್ಪೀಡ್, ಇನ್ನೊಂದೇನ್ರಿ ಅಕ್ಯುರಸಿ ಬೇಕು. ಸ್ಪೀಡ್ನು ಬೇಕು, ಅಕ್ಯುರಸಿನೂ ಬೇಕು. ಸರ್ ಸ್ಪೀಡ್ ಎದಕ್ಕೆ ಬೇಕು, ಅಕ್ಯುರಸಿ ಯಾಕೆ ಬೇಕು, ಎರಡು ಯಾಕೆ ಬೇಕಂತ ಹೇಳಿದ್ರ ಇವೊಂದವ್ರು ಏನೋ ಒಂದು ಕ್ವಶನ್ ಕೊಟ್ಟಿರ್ತಾರ. ಸೊ ಯಾವ್ದೋ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಕ್ವಶನ್ ಅನ್ಕೋರಿ. ಸೊ ಒಂದ್ ಯಾವ್ದೋ ಕ್ವಶನ್ ಕೊಟ್ರೆ ಏನಂದ್ರ ಒಂದು ಫಾರ್ಮುಲಾ ಯೂಸ್ ಮಾಡಿ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತಂದು ಒಂದು ಸೊ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತಂದು ಸೊ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಈ ಕ್ಯಾಲ್ಕುಲೇಷನ್ ನೀವು ಮಾಡಿ ಆನ್ಸರ್ ಹೇಳ್ಬೇಕು. ಈಗ ಇದರೊಳಗಡೆ ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಅಕ್ಯುರಸಿನೂ ಇಂಪಾರ್ಟೆಂಟ್, ಸ್ಪೀಡು ಇಂಪಾರ್ಟೆಂಟ್. ಅಕ್ಯುರಸಿ ಅಂದ್ರೆ ನೀವು ಕರೆಕ್ಟ್ ಆನ್ಸರ್ ಮಾಡ್ತಿರಲ್ಲ ಅದು ಇಂಪಾರ್ಟೆಂಟ್. ಎರಡನೇದು ಇಂಪಾರ್ಟೆಂಟ್ ಎಷ್ಟು ಟೈಮ್ ಒಳಗಡೆ ಮಾಡ್ತೀರಿ. ಯಾಕಂದ್ರೆ ಇಲ್ಲಿ ಟೈಮ್ ಬರೀ 60 ಮಿನಿಟ್ಸ್ ಇರುತ್ತೆ. ನೀವು 60 ಮಿನಿಟ್ಸ್ ಒಳಗಡೆ 100 ಕ್ವಶನ್ ಸಾಲ್ವ್ ಮಾಡಬಹುದು. ಸೊ ಮ್ಯಾಥ್ಸ್ ಒಳಗಡೆ ಟೋಟಲಿ 35 ಕ್ವಶನ್ ಇರ್ತಾವೆ. ಆ 35 ಕ್ವಶನ್ ಸಾಲ್ವ್ ಮಾಡಕ್ಕೆ ಹಾರ್ಡ್ಲಿ ವಿಲ್ ಗೆಟ್ ಅರೌಂಡ್ 20-25 ಮಿನಿಟ್ಸ್. ಸೊ ಅಂದ್ರೆ ಆಲ್ಮೋಸ್ಟ್ 1 ಮಿನಿಟಿಗೆ ಒಂದು ಕ್ವಶನ್ ಇಲ್ಲ, ಅದಕ್ಕಿಂತ ಕಡಿಮೆ ಟೈಮ್ ಇದೆ. ಸೊ ನೀವು ಅಷ್ಟು ಫಾಸ್ಟ್ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಅದನ್ನ ಕರೆಕ್ಟ್ ಆಗಿಯೂ ಸಾಲ್ವ್ ಮಾಡಬೇಕು, ಅಕ್ಯುರೇಟ್ ಆಗಿಯೂ ಸಾಲ್ವ್ ಮಾಡಬೇಕು, ಮತ್ತು ಫಾಸ್ಟ್ ಆಗಿ ಸಾಲ್ವ್ ಮಾಡಬೇಕು. ಸೊ ಬೋತ್ ಅಕ್ಯುರಸಿ ಅಂಡ್ ಸ್ಪೀಡ್ ಎರಡು ಇಂಪಾರ್ಟೆಂಟ್, ಹೌದಾ? ಸೊ ಅದಕ್ಕೆ ಇಲ್ಲಿ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಇಂತ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹಾಕಿ. ಓಕೆ, ನೀವೆಲ್ಲ ಹೈಸ್ಕೂಲ್ ಒಳಗೆ ಕಲ್ತಿರ್ತೀರಿ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಹೈಸ್ಕೂಲ್ ಒಳಗೆ ಕಲ್ತಿರ್ತೀರಿ, ಹೌದಾ? ಸೊ ಈಗ ನಾವು ಸಿಂಪಲ್ ಕ್ಯಾಲ್ಕುಲೇಷನ್ ಕೊಟ್ಟೆ. ಡಿಸ್ಟೆನ್ಸ್ ಕಂಡುಹಿಡಿದು ಸ್ಪೀಡ್ 104 ಐತಿ, 104 km/h ಐತಿ. ಟೈಮ್ ಎಷ್ಟು ಕೊಟ್ರ 106 ಅವರ್ಸ್ ಕೊಟ್ರ ಅನ್ಕೊಳ್ಳಿ. ಸೊ ಈ ಟೈಪ್ ಇದೆ. ಸೊ ಇಂಥದೊಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ 104 ಇಂಟು 106 ಮಾಡಬೇಕು. ಸೊ ಈಗ ನಿಮ್ಗೆ ಆನ್ಸರ್ ಡಿಸ್ಟೆನ್ಸ್ ಈಕ್ವಲ್ ಅಂತ ಒಂದು ಆನ್ಸರ್ ನೀವು ಕಂಡಿಬೇಕು, ಹೌದಾ? ಈಗ ಈ ಆನ್ಸರ್ ಕಂಡಾಗ ನಿಮ್ ಕಡೆ ಟೈಮ್ ಭಾಳ ಕಡಿಮೆ ಇರುತ್ತೆ. ಇಲ್ಲೇ ಏನ್ ಇಂಪಾರ್ಟೆಂಟ್ ಅಂದ್ರ ಯಾವಾಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿರ್ತೀರಿ ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರ ಅಲಾಂಗ್ ವಿತ್ ಅಕ್ಯುರಸಿ ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ನೀವು ಎಷ್ಟು ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಷ್ಟು ನೀವು ಜಾಸ್ತಿ ಕ್ವಶನ್ಸ್ ಅಟೆಂಪ್ಟ್ ಮಾಡಬಹುದು. ಎಷ್ಟು ಜಾಸ್ತಿ ಕ್ವಶನ್ ಅಟೆಂಪ್ಟ್ ಮಾಡ್ತೀರಿ ಅಷ್ಟು ನಿಮ್ಗೆ ಏನ್ರಿ ನಿಮ್ದು ರ್ಯಾಂಕಿಂಗ್ ಒಳಗಡೆ ಅಥವಾ ನಿಮ್ದು ಜಾಬ್ ಸೆಲೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಆಗುತ್ತೆ, ಹೌದಾ? ಈಗ ನೋಡಿ 104 ಇಂಟು 106 ಐತಿ. ಓಕೆ, ಈಗ ಈ ಕ್ಯಾಲ್ಕುಲೇಷನ್ ಮಾಡಿ ನೀವು ಆನ್ಸರ್ ಹಚ್ಬೇಕು. ಆಮೇಲೆ ಎಕ್ಸಾಮ್ ಒಳಗಡೆ ಕ್ಯಾಲ್ಕುಲೇಟರ್ ಲೋಡ್ ಇರಂಗಿಲ್ಲ, ವಾಚ್ ಲೋಡ್ ಇರಂಗಿಲ್ಲ, ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಲೋಡ್ ಇರಂಗಿಲ್ಲ. ಸರ್ ನಾ ಪಟ್ನೆ ಕ್ಯಾಲ್ಕುಲೇಟರ್ ಹೊಡೆದು ಮಾಡ್ಬಿಡ್ತೀನಿ ಅಂತಂದು ಎಷ್ಟು ಹೊತ್ತಿದ್ರು ನೀವು ಇದನ್ನ ಮಾಡಿ ಆನ್ಸರ್ ಹಚ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಏನ್ ಮಾಡಿದ್ರಿ ಅಂತಂದ್ರ ನೀವು 104 ಇಂಟು 106 ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೀವೇನ್ ಮಾಡ್ತೀರಿ 104 ಇಂಟು 106 ಮಾಡಕ ನಿಮ್ದು ಹಳೆ ಸ್ಕೂಲ್ ಮೆಥಡ್ ಯೂಸ್ ಮಾಡಿದ್ರೆ ಅಂತ ಹೆಂಗ್ ಮಾಡ್ತೀರಿ? 104 ಇಂಟು 106 ನೀವು ಸ್ಕೂಲ್ ಮೆಥಡ್ ಯೂಸ್ ಮಾಡಿದ್ರೆ ಹೆಂಗ್ ಮಾಡ್ತೀರಿ? 104 ಇಂಟು 106 ಇರುತ್ತೆ. ಏನ್ ಮಾಡ್ತೀರಿ? ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗ್ತೀರಾ. 6 4 24 ಇಲ್ಲಿ ಬಂತು. 6 ಇಂಟು 0 0 0 ಪ್ಲಸ್ 2 2 6 1 6 ನೆಕ್ಸ್ಟ್ ಇಲ್ಲಿ ಪ್ಲಸ್ ಹಚ್ತೀರಿ. ನೆಕ್ಸ್ಟ್ ಏನ್ ಮಾಡ್ತೀರಿ? 0 0 0 1
ಬಂತು ನೆಕ್ಸ್ಟ್ ಲೈನ್. ನೆಕ್ಸ್ಟ್ ಏನ್ ಮಾಡ್ತೀರಿ ಮತ್ತೆ ಪ್ಲಸ್ ಪ್ಲಸ್ ಹಚ್ಚಿ 1 4 ಜಾ 4 1 0 ಜಾ 0 ನೆಕ್ಸ್ಟ್ 1 1 ಜಾ 1 ಇಷ್ಟು ಮಾಡಿ ಲಾಸ್ಟಿಗೆ ಏನು ಹಚ್ತೀರಿ 4 ಅಡಿಷನ್ ಮಾಡಿದ್ರಿ. ನೆಕ್ಸ್ಟ್ 2 + 0 2 ನೆಕ್ಸ್ಟ್ 6 + 4 10 ಮತ್ತು 1 ಕ್ಯಾರಿ. ಓಕೆ 1 1 ಓಕೆ. ಸೊ ಇಷ್ಟು ಬಂತು ಕರೆಕ್ಟ್ ಆಯ್ತು. ಸೊ ಆನ್ಸರ್ ಏನು ಬಂತು ನೋಡ್ರಿ, ಫೈನಲ್ ಆನ್ಸರ್ ನಿಮ್ಗೆ ಕಾಣತ್ತಿದ್ರ ಸ್ವಲ್ಪ ದೊಡ್ಡ ಬರೀತೀನಿ ನೋಡ್ರಿ. ಸೊ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಯು ಗಾಟ್ ದ ಆನ್ಸರ್ ಎಷ್ಟು ಬಂತ್ರಿ 11024. ಓಕೆ ಸೊ 11024 ಬಂತು. ಈಗ ನೋಡ್ರಿ ಇದನ್ನ ಕ್ಯಾಲ್ಕುಲೇಟ್ ಮಾಡಕ ಆಲ್ಮೋಸ್ಟ್ ಸ್ವಲ್ಪ ಜಲ್ದಿ ಫಾಸ್ಟ್ ಆಗಿ ಮಾಡಿ ಅಂತಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಕ ಆಲ್ಮೋಸ್ಟ್ ಏನಿಲ್ಲ ಒಂದು 20 ಸೆಕೆಂಡ್ 30 ಸೆಕೆಂಡ್ ಹೋಗಿದೆ. ಸೊ 20 ಸೆಕೆಂಡ್ ಇಂದ 30 ಸೆಕೆಂಡ್ ಹೋಗ್ತಿದೆ ಕ್ಯಾಲ್ಕುಲೇಷನ್ ಮಾಡಕ. ನಮ್ ಕ್ವಶನ್ ಏನಿತ್ತು ಸಿಂಪಲ್ ಇದು ಕ್ವಶನ್, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ನಾವೇನ್ ಮಾಡ್ಬೇಕು ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಕೊಟ್ಟಿರ್ತಾರೆ ಆ ಕರೆಕ್ಟ್ ಆಪ್ಷನ್ ಹಾಕಬೇಕು. ಇದನ್ನೆಲ್ಲ ಎಷ್ಟು ನಿಮಿಷ ಮಾಡಬೇಕು 1 ನಿಮಿಷ ಒಳಗೆ ಮಾಡಬೇಕು ಹೌದಾ. ಸೊ ನಾವೇನ್ ಮಾಡಿದ್ವಿ ಇದನ್ನ ಫಾರ್ಮುಲಾ ಹಚ್ಚಕ್ಕೆ ಒಂದು ಫಾರ್ಮುಲಾ ನಮ್ಮ ತಲೆ ಒಳಗೆ ಬರಕ್ಕೆ ಒಂದು 5 ಸೆಕೆಂಡ್ ಬಂದ್ಮೇಲೆ ಇದನ್ನ 104 into 106 ಮಾಡ್ಬೇಕು. ಇದಕ್ಕೊಂದು 5 ಸೆಕೆಂಡ್ ಮೇಲೆ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಒಂದು 20-25 ಸೆಕೆಂಡ್ಸ್ ತಗೊಂಡ್ವಿ. ಟೋಟಲಿ ಆಲ್ಮೋಸ್ಟ್ ಒಂದು 40-45 ಸೆಕೆಂಡ್ ಆಗ್ತದೆ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಕ್ಕೆ. ಆಮೇಲೆ ಎಕ್ಸಾಮ್ ಒಳಗೆ ಈ ಟೈಪ್ ಸಿಂಪಲ್ ಕ್ವಶನ್ಸ್ ಇರಲ್ಲ, ಸ್ವಲ್ಪ ಡಿಫಿಕಲ್ಟ್ ಇರ್ತವೆ. ಓಕೆ ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ನಾವು ಕ್ಯಾಲ್ಕುಲೇಷನ್ ಭಾಳ ಫಾಸ್ಟ್ ಮಾಡಬೇಕು, ಟೈಮ್ ಜಾಸ್ತಿ ತೊಗೊಳಂಗಿಲ್ಲ. ಅದಕ್ಕೆ ಏನ್ ಮಾಡಬೇಕು, ವಿ ಶುಡ್ ಲರ್ನ್ ಸಮ್ ಎಕ್ಸ್ಟ್ರಾ ಟ್ರಿಕ್ಸ್ ಆರ್ ವಿ ಶುಡ್ ಲರ್ನ್ ಸಮ್ ಎಕ್ಸ್ಟ್ರಾ ಮೆಥಡ್ಸ್ ಸೊ ದಟ್ ವಿ ಕ್ಯಾನ್ ರೆಡ್ಯೂಸ್ ಅವರ್ ಟೈಮಿಂಗ್ ಇನ್ ಕ್ಯಾಲ್ಕುಲೇಷನ್. ಫಾರ್ ಎಕ್ಸಾಂಪಲ್ 104 into 106 ಮಾಡಕ್ಕೆ ನೀವೇನ್ ಮಾಡಿದ್ರಿ, ನಿಮ್ ಸ್ಕೂಲ್ ಮೆಥಡ್ ಯೂಸ್ ಮಾಡಿ ಹಿಂಗೆಲ್ಲ ಮಾಡಿ ಅದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಈ 3 ಸ್ಟೆಪ್ಸ್ ಬರ್ತಾವ. ಈ 3 ಸ್ಟೆಪ್ಸ್ ನ ಬಂದು ಆಮೇಲೆ ಎಲ್ಲ ಅಡಿಷನ್ ಮಾಡಿ 110 24 11024 ಇಷ್ಟು ಆನ್ಸರ್ ಬರಕ್ಕೆ ಇಷ್ಟು ಟೈಮ್ ತಗೊಂಡ್ರಿ. ಇದ ಸೇಮ್ ಕ್ಯಾಲ್ಕುಲೇಷನ್ ಓಕೆ, ಇದ ಸೇಮ್ ಕ್ಯಾಲ್ಕುಲೇಷನ್ ನೀವು ಜಲ್ದಿ ಮಾಡಿದ್ರೆ ಹಿಂಗೂ ಮಾಡಬಹುದಾಗಿತ್ತು. ಈ ಟೈಪ್ ನಿಮ್ಗೆ ಮೆಥಡ್ ಗೊತ್ತಿದ್ರೆ ಯಾವ ಟೈಪ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನ್ ಬೇಕ್ರಿ 104 into 106 ಓಕೆ. ಇದ ಸೇಮ್ ಕ್ಯಾಲ್ಕುಲೇಷನ್ ನೀವು ಒಂದ ಸ್ಟೆಪ್ ಒಳಗಡೆ ಮಾಡಬಹುದಾಗಿತ್ತು. ಇದ ಸೇಮ್ ಕ್ಯಾಲ್ಕುಲೇಷನ್ ನೀವು ಒಂದ ಸ್ಟೆಪ್ ಒಳಗಡೆ ಮಾಡಬಹುದಾಗಿತ್ತು. ಇದ ಆನ್ಸರ್ 110 24 ಇದ ಆನ್ಸರ್ ನೀವು ಹೆಂಗ್ ಬರ್ಸಬಹುದಾಗಿತ್ತು ಗೊತ್ತನ್ರಿ, ಸಿಂಪಲ್ ಐತಿ ನೋಡ್ರಿ ಮೆಥಡ್. ಈ ಮೆಥಡ್ಗೂ ಈ ಮೆಥಡ್ಗೂ ಡಿಫರೆನ್ಸ್ ನೋಡ್ರಿ, ಇಲ್ಲಿ 3 ಸ್ಟೆಪ್ ಮತ್ತೆ ಆಮೇಲೆ ಎಲ್ಲ ಅಡಿಷನ್ ಮಾಡೋದು. ಈ ಮೆಥಡ್ ನೋಡ್ರಿ ಬಹಳ ಸಿಂಪಲ್ ಐತಿ. 104 ಇದೆ, 104 ಪ್ಲಸ್ 6 ಮಾಡಿ, 104 ಪ್ಲಸ್ 6 ಮಾಡಿ. ಸೊ 104 ಪ್ಲಸ್ 6 ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ 104 ಪ್ಲಸ್ 6 ಮಾಡಿದ್ರೆ ಎಷ್ಟಾಯ್ತು 110 ಆಯ್ತು. 104 ಪ್ಲಸ್ 6 ಮಾಡಿದ್ರೆ ಎಷ್ಟಾಯ್ತು 110 ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲೇ 6 4 ಎಷ್ಟಾಯ್ತು ನೋಡ್ರಿ, 6 4 ಎಷ್ಟಾಯ್ತು 24 ಮುಗೀತು. ಇಷ್ಟ ಕ್ಯಾಲ್ಕುಲೇಷನ್ ನೋಡ್ರಿ. ಇದಕ್ಕೆ ಡಿಫರೆನ್ಸ್ ನೋಡ್ರಿ, ಇಲ್ಲಿ ನಾವು 3 ಸ್ಟೆಪ್ಸ್ ಮಾಡಿದ್ವಿ, 3 ಸ್ಟೆಪ್ಸ್ ಮಾಡಿ ಆಮೇಲೆ ಅಡಿಷನ್ ಮಾಡಿದ್ವಿ. ಇಷ್ಟೆಲ್ಲ ಮಾಡಕ್ ನಮ್ಗೆ ಒಂದು 25-30 ಸೆಕೆಂಡ್ ಆಗ್ತದೆ. ಆಮೇಲೆ ನೆನ್ಪಿಟ್ಕೋರಿ ಎಕ್ಸಾಮ್ ಒಳಗಡೆ ಕ್ಯಾಲ್ಕುಲೇಟರ್ ಅಲೋಡ್ ಇರಂಗಿಲ್ಲ, ನೀವೇ ಮಾಡ್ಬೇಕು. ಸೊ ಅಂತ ಟೈಮ್ ಒಳಗಡೆ ಈ ಕ್ಯಾಲ್ಕುಲೇಷನ್ ಮಾಡಕ್ಕೆ ನಿಮ್ಗೆ ಈ ಟೈಪ್ ಮೆಥಡ್ ಗೊತ್ತಿತ್ತು, ಒಂದು ಎಕ್ಸ್ಟ್ರಾ ಮೆಥಡ್ ಗೊತ್ತಿತ್ತು ಅಥವಾ ಒಂದೇನೋ ಟ್ರಿಕ್ ಗೊತ್ತಿತ್ತು. ಸೊ 104 into 106 ಎಷ್ಟಾಗುತ್ತೆ ಇಲ್ಲಿ ಒಂದ ಸ್ಟೆಪ್ ಒಳಗಡೆ ಹೆಂಗ್ ಮಾಡ್ಬೋದು, ಸಿಂಪಲ್ 104 plus 6. ಸೊ 104 plus 6 ಎಷ್ಟಾತ್ರಿ 110 ಆಯ್ತು. ಸೊ 6 4 ಎಷ್ಟಾಯ್ತು 24. ಸೊ ಟೋಟಲ್ ಏನ್ ಬಂತು 11024. ದಿಸ್ ಈಸ್ ದ ಫೈನಲ್ ಆನ್ಸರ್. ಈಗ ನೋಡ್ರಿ ನಿಮ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಿಮ್ಗೆ ಹಿಂಗ್ ಬಂತು ಕ್ಯಾಲ್ಕುಲೇಷನ್ ಎಲ್ಲ ಹಿಂಗ್ ಬಂತು 104 into 106 ಅಂತ ಹೇಳೋ ಅವ್ ನೀವೇನ್ ಮಾಡ್ಬೋದು ಪಟ್ ಈ ಮೆಥಡ್ ಯೂಸ್ ಮಾಡಿ ಆನ್ಸರ್ ಹಚ್ಬಿಡೋದು. ಇದೇನಾಗುತ್ತೆ ನಿಮ್ಮ ಈ ಮೆಥಡ್ಸ್ ನಿಮಗೆ ಮಾಡ್ತಾವೆ, ಟೈಮ್ ಸೇವ್ ಮಾಡ್ತಾವೆ, ನೀವು ಬಹಳಷ್ಟು ಕ್ವಶನ್ಸ್ ನ ಅಟೆಂಡ್ ಮಾಡಬಹುದು. ಆಮೇಲೆ ಬಹಳಷ್ಟು ಕ್ವಶನ್ಸ್ ನ ಕರೆಕ್ಟ್ ಮಾಡೋದ್ರಿಂದ ಎಕ್ಸಾಮ್ ಒಳಗಡೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಅಡ್ವಾಂಟೇಜ್ ಸಿಗುತ್ತೆ. ಓಕೆ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಈ ಚಾನೆಲ್ ಒಳಗಡೆ ಫಾರ್ ಬೋತ್ ಏನ್ರಿ ಡಿಗ್ರಿ ಆಯ್ತು 10th ಆಯ್ತು, ಸೊ ನಮ್ ಕಡೆ ಏನ್ ಹೆಲ್ಪ್ ಮಾಡಕ್ಕಾಗತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದನ್ನ ನಾವು ಇದ್ರೊಳಗಡೆ ಏನ್ ಮಾಡ್ತೀವಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಓಕೆ ಸೊ ಇಫ್ ಪಾಸಿಬಲ್ ಅದನ್ನ ಯೂಟ್ಯೂಬ್ ಲೈವ್ ಮಾಡ್ತೀವಿ, ಇಲ್ಲಾಂದ್ರೆ ನಾವು ರೆಕಾರ್ಡ್ ಮಾಡಿ ನಿಮ್ಗೆ ಅದನ್ನ ಕೊಡ್ತೀವಿ. ಓಕೆ ಸೊ ನಿಮ್ಗೆ ಇದ್ರ ಡೈಲಿ ಅಪ್ಡೇಟ್ಸ್ ಬರ್ಬೇಕಂತಂದ್ರೆ ನಾವು ಯಾವಾಗ ಯೂಟ್ಯೂಬ್ ಒಳಗಡೆ ವಿಡಿಯೋಸ್ ಹಾಕ್ತೀವಿ ಅವಾಗ ನಿಮ್ಗೆ ಅಪ್ಡೇಟ್ಸ್ ಬರ್ಬೇಕಂದ್ರೆ ಸೊ ನೀವೇನ್ ಮಾಡ್ಬೇಕು, ಯು ಶುಡ್ ಲೈಕ್ ದ ಚಾನಲ್, ಓಕೆ ಸಬ್ಸ್ಕ್ರೈಬ್ ದ ಚಾನಲ್, and after subscribing you should press the bell icon. So ನೀವು bell icon press ಮಾಡಿದ್ರೆ you will get the notification of this banking exams. Okay, so I hope it will be useful for you. Okay, in the next videos we will be starting with the syllabus. Okay, thank you.